ನಮಸ್ಕಾರ ವೀಕ್ಷಕರೇ, ಜ್ಞಾನ ದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಇಂದು ದಿನಾಂಕ 21/4/2026. ಈ ದಿನದ ಭಾರತೀಯ ಕಾಲಮಾನದ ಪ್ರಕಾರ ಪಂಚಾಂಗದ ಪ್ರಕಾರ ಯಾವ ತಿಥಿ ವಾರ ನಕ್ಷತ್ರಗಳು ಯಾವ್ಯಾವ ಸ್ಥಾನದಲ್ಲಿ ಇವೆ, ಈ ದಿವಸ ಯಾವ್ಯಾವ ಸ್ಥಾನದಲ್ಲಿರ್ತಕ್ಕಂಥ ಅಂತಕ್ಕಂಥದ್ದರ ವಿವರವನ್ನು ಇಲ್ಲಿ ನೋಡೋಣ. ಇದು ಶಕ ವರ್ಷ 1949 ಶಕ ವರ್ಷ. ಗ್ರೆಗರಿಯನ್ ಕ್ಯಾಲೆಂಡರ್ ಪ್ರಕಾರ 2026, ಅದರ ಶಕ ಪುರುಷನ ಪ್ರಕಾರ 1949. ಪರಾಭವ ನಾಮ ಸಂವತ್ಸರ ಅಂತಕ್ಕಂಥದ್ದು. ಉತ್ತರಾಯಣ, ಸೂರ್ಯ ಉತ್ತರಕ್ಕೆ ವಾಲಿರ್ತಾನೆ ಅಂತಕ್ಕಂಥದ್ದು. ಉತ್ತರಾಯಣ, ವೈಶಾಖ ಮಾಸ ಅಂದರೆ 2ನೇ ತಿಂಗಳು, ಚೈತ್ರ ವೈಶಾಖ ಮಾಸ, ಶುಕ್ಲ ಚತುರ್ಥಿ, ಶುಕ್ಲ ಪಕ್ಷದ ಚತುರ್ಥಿ ಅಂದರೆ ಚೌತಿ ದಿವಸ. ನಕ್ಷತ್ರ ರೋಹಿಣಿ ನಕ್ಷತ್ರ, ಯೋಗ ಶೋಭನ ಯೋಗ, ಕರ್ಣ ಭದ್ರಕರ್ಣ, ಒಳ್ಳೆ ಕರ್ಣ. ಸೌರ ಮಾಸದಲ್ಲಿ ಮೇಷ ಮಾಸದ 8ನೇ ದಿವಸ ಇಂದು. ಇನ್ನು ರಾಹುಕಾಲ ಮಧ್ಯಾಹ್ನ 3:25ರಿಂದ 4:58 ಈ ದಿನ. ನಂತರ ಇಂದಿನ ಪ್ರಮುಖ ಆಚರಣೆ ಅಂದರೆ ಶಂಕರ ಜಯಂತಿ ಅಂತಕ್ಕಂಥ. ಶಂಕರ ಜಯಂತಿ ಶ್ರೀ ಶಂಕರಾಚಾರ್ಯ ಅವರ ಜನ್ಮೋತ್ಸವವೇ ಶಂಕರ ಜಯಂತಿ ಅಂತ ಹೇಳುತ್ತಾರೆ. ಶಂಕರಾಚಾರ್ಯ ಯಾರು ಅಂದರೆ ಕ್ರಿಸ್ತಶಕ ಸರಿಸುಮಾರು, ಅಂದರೆ ಇದೆಲ್ಲನೂ ಒಂದು ಅಂದಾಜಿನ ಲೆಕ್ಕ. ಕೆಲವರು ಇನ್ನೂ ಹಿಂದಕ್ಕೆ ಹೋಗ್ತಾರೆ, ಇನ್ನು ಕೆಲವರು ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಜನಿಸಿದ ಮಹಾನ್ ದಾರ್ಶನಿಕ, ಮಹಾನ್ ತತ್ವಜ್ಞಾನಿ, ಮಹಾನ್ ಚೇತನ ಅಂತ. ಈತ ಅದ್ವೈತ ವೇದಾಂತದ ಪ್ರಚಾರಕರು ಅಥವಾ ಪ್ರತಿಪಾದಕರು. ಅದ್ವೈತ ಮುಂಚೆಯಿಂದಲೂ ಇತ್ತು, ಅದ್ವೈತ ಎಲ್ಲವೂ ಇದ್ದು, ಆದರೆ ಇದನ್ನು ಮುನ್ನೆಲೆಗೆ ತಂದವರು ಆದಿಶ್ರೀ ಶಂಕರಾಚಾರ್ಯರು ಅಂತ. ಆದಿಶ್ರೀ ಶಂಕರಾಚಾರ್ಯರು ಉಪನಿಷತ್ತು, ಗೀತೆ ಅಂದರೆ ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದಿರೋರು. ಇವೆಲ್ಲ ಕೂಡ ಬಹಳ ಸಂಕ್ಷಿಪ್ತವಾಗಿ, ಒಂಥರ ಅಬ್ರಿವಿಯೇಷನ್ ಟೈಪಲ್ಲಿರುತ್ತೆ. ಉಪನಿಷತ್ ವಾಕ್ಯಗಳಾಗಲಿ, ಗೀತಾ ಅಥವಾ ಬ್ರಹ್ಮಸೂತ್ರಗಳಂತೂ ಬಹಳ ಒಂದು 3-4 ಪದಗಳಲ್ಲಿರುತ್ತೆ. ಅದನ್ನು ಅರ್ಥ ಮಾಡಿಕೊಳ್ಳೋದು ಅಂದರೆ ಹಿಂದೆ ಮುಂದೆ ಎಲ್ಲವನ್ನು ಸೇರಿಸಿ ಅರ್ಥ ಮಾಡ್ಕೊಳ್ತಕ್ಕಂಥ, ಹಿಂದೆ ಏನು ಹೇಳಿದ್ದಾರೆ ಅದರ ಮುಂದೆ ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನೆಲ್ಲ ಸೇರಿಸಿ ಅರ್ಥ ಮಾಡಿಕೊಳ್ಳೋದು. ಇದಕ್ಕೆ ಭಾಷ್ಯವನ್ನು ಬರೆದಿರ್ತಕ್ಕಂಥವ್ರು ಆದಿಶ್ರೀ ಶಂಕರಾಚಾರ್ಯರು. ಉಪನಿಷತ್, ಗೀತಾ, ಬ್ರಹ್ಮಸೂತ್ರಗಳ ಭಾಷೆಗಳು ಇನ್ನೂ ಅನೇಕ ರಚನೆಗಳು ಮಾಡಿದ್ದಾರೆ. ಅವರಿಗೆ ಭಾಷ್ಯಕಾರರು ಎಂದೇ ಕರೆಯುತ್ತಾರೆ. ಇನ್ನು ಅವರ ಮಹತ್ವ ಏನಂದರೆ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಎಂಬ ತತ್ವವನ್ನು ಸ್ಪಷ್ಟಪಡಿಸಿದವರು. ಭಾರತದಲ್ಲಿ ಈ ಧರ್ಮವನ್ನು, ವೈದಿಕ ಧರ್ಮವನ್ನು ಪುನರುಜ್ಜೀವನಗೊಳಿಸಿದವರು. 4 ಪೀಠಗಳನ್ನು ಸ್ಥಾಪಿಸಿದವರು. ಚತುರಾಮ್ನಾಯ ಪೀಠ ಅಂತ. ಅವರ ಉಪದೇಶ ಇಂದಿಗೂ ಪ್ರಸ್ತುತ ಅಂತಕ್ಕಂಥದ್ದು. ಇಂದು ಚತುರ್ಥಿ ತಿಥಿ. ಒಂದು ಸಣ್ಣ ಇಲ್ಲಿ ಕ್ಲಾರಿಫಿಕೇಷನ್ ಅಂತಕ್ಕಂಥದ್ದು. ಚತುರ್ಥಿ ತಿಥಿ ಇದ್ದರೂ ಕೂಡ ಶಂಕರ ಜಯಂತಿ ಯಾಕೆ ಅಂತ ಒಬ್ಬರ ಪ್ರಶ್ನೆ. ಸಾಮಾನ್ಯವಾಗಿ ಶಂಕರ ಜಯಂತಿ ವೈಶಾಖ ಶುಕ್ಲ ಪಂಚಮಿಯಲ್ಲಿ ಬರುತ್ತೆ, ಅಂದರೆ 5ನೇ ದಿವಸದಲ್ಲಿ ಬರುತ್ತೆ. ಆದರೆ ಇಲ್ಲಿ ಒಂದು ಮುಖ್ಯ ನಿಯಮ ಇದೆ, ಏನಂದರೆ ತಿಥಿ ನಿರ್ಣಯದ ನಿಯಮ. ಯಾವುದೇ ಆಚರಣೆಯನ್ನು, ಯಾವುದೇ ಹಬ್ಬವನ್ನು ಸೂರ್ಯೋದಯದಲ್ಲಿ ಇರುವ ತಿಥಿ ಆಧಾರದಿಂದ ಆಚರಿಸುತ್ತಾರೆ ಅಂತಕ್ಕಂಥದ್ದು. ಕೆಲವು ಸಂದರ್ಭಗಳಲ್ಲಿ ಉಪರಿ ಪಂಚಮಿ ಪ್ರವೇಶ ಇದ್ದರೆ ಅದೇ ದಿನ ಆಚರಣೆ ಮಾಡಲಾಗುತ್ತದೆ ಅಂತಕ್ಕಂಥದ್ದು. ಆದ್ದರಿಂದ ಆವತ್ತಿನ ದಿವಸ ಇರೋದರಿಂದ, ಪಂಚಮಿ ಪ್ರವೇಶ ಇರೋದರಿಂದ ಒಂದೇ ಶಂಕರ ಜಯಂತಿಯನ್ನು ಮಾಡಲಾಗುತ್ತದೆ. ಇಂದು ಚತುರ್ಥಿ ಇದ್ದರೂ ಪಂಚಮಿ ತಿಥಿ ಪ್ರವೇಶ ಇರೋದರಿಂದ ಇಂದೇ ಶಂಕರ ಜಯಂತಿ ಆಚರಣೆ. ಇಂದಿನ ವಿಶೇಷ ರಥೋತ್ಸವಗಳೇನೆಂದರೆ ರಾಣೆಬೆನ್ನೂರು ಮರುಡ ಬಸವೇಶ್ವರ ರಥ ದೇವಸ್ಥಾನ, ಮರುಡ ಬಸವೇಶ್ವರ ದೇವಸ್ಥಾನ ಭವ್ಯವಾದ ರಥೋತ್ಸವ. ಭಕ್ತರ ದೊಡ್ಡ ಸಮಾಗಮ ನಡೆಯುತ್ತೆ. ಎಲ್ಲರೂ ಸೇರಿಕೊಂಡು ಜಾತ್ರೆಯ ವಾತಾವರಣವನ್ನು ಸೃಷ್ಟಿಸಿ ಅಲ್ಲಿ ಸಂತೋಷ ಪಡ್ತಾರೆ. ದೇವರ ರಥೋತ್ಸವದಲ್ಲಿ ಭಾಗವಹಿಸೋದ್ರೊಂದಿಗೆ ತಾವು ಕೂಡ ಬಹಳ ಒಂದು ರೀತಿಯಲ್ಲಿ ಸಂತೋಷವನ್ನು ಪಡ್ತಾರೆ. ಬಾದಾಮಿಯಲ್ಲೂ ಕೂಡ ಬಸವೇಶ್ವರ ರಥ
ಐತಿಹಾಸಿಕ ಕ್ಷೇತ್ರವಾದ ಬಾದಾಮಿಯಲ್ಲಿ ರಥೋತ್ಸವ ಭಕ್ತಿ ಮತ್ತು ಸಂಸ್ಕೃತಿಯ ಸಂಯೋಜನೆ ನಡೆಯುತ್ತೆ ಅಲ್ಲಿ ಅಂತಕ್ಕಂತ ಹೇಳ್ಬೋದು. ಇನ್ನು ಭಾಷ್ಯಕಾರರ ರಥೋತ್ಸವ ಕೂಡ ಇದೊಂದು ರೀತಿಯ ಶಂಕರಾಚಾರ್ಯರಿಗೆ ಸಮರ್ಪಿತ ರಥ ಅಂತ ಹೇಳ್ಬೋದು. ಅವರೊಬ್ಬರೇ ಅಲ್ಲ, ಇನ್ನು ಬೇಕಾದಷ್ಟು ಜನ ಇದ್ದಾರೆ, ಅವರೆಲ್ಲರನ್ನು ಸೇರಿಸಿ ಭಾಷ್ಯಕಾರರ ರಥೋತ್ಸವ ತತ್ವಜ್ಞಾನ ವೇದಾಂತಗಳ ಪ್ರತೀಕವಾದಂಥವರ ರಥೋತ್ಸವ ಆಗ್ತಕ್ಕಂಥದ್ದು. ಆಚರಣೆ ಶಂಕರಾಚಾರ್ಯರು ಎಲ್ಲರ ಪೂಜೆ, ಅವರ ಗ್ರಂಥ ಪಾರಾಯಣ, ಭಜಗೋವಿಂದ, ವಿವೇಕ ಚೂಡಾಮಣಿ, ಈ ರೀತಿ ಗುರುಸ್ಮರಣೆ, ಜ್ಞಾನಯಜ್ಞ. ಸೊ ಒಟ್ಟಿನಲ್ಲಿ ಇಂದು ಜ್ಞಾನ, ಶಂಕರಾಚಾರ್ಯರು, ಭಕ್ತಿ, ರಥೋತ್ಸವಗಳು, ಸಂಪ್ರದಾಯ, ಪಂಚಾಂಗ ಅನುಸರಣೆ ಇವೆಲ್ಲವೂ ಕೂಡ ಒಂದಾಗಿ ಬರುತ್ತವೆ. ಅಂತಿಮವಾದ ಸಂದೇಶ, ಇಂದಿನ ಸಂದೇಶ ಅಂದರೆ ಜ್ಞಾನವೇ ಮೋಕ್ಷಕ್ಕೆ ಮಾರ್ಗ. ಶಂಕರಾಚಾರ್ಯರು ತೋರಿಸುವ ದಾರಿ ಆತ್ಮಜ್ಞಾನ, ವೈರಾಗ್ಯ, ಭಕ್ತಿ ಇವೇ ಮುಕ್ತಿಗೆ ಮಾರ್ಗ ಅಂತಕ್ಕಂಥದ್ದು. ವೀಕ್ಷಕರೇ, ಇಷ್ಟು ವಿವರಣೆಯೊಂದಿಗೆ ಇಂದಿನ ಪಂಚಾಂಗದ ಒಂದು ಎಲ್ಲ ಮುಖ್ಯ ವಿವರಗಳನ್ನು ತಿಳಿಸಿದ್ದೇವೆ. ಎಂದಿನಂತೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನ ಮೂಡಿಸಿ ಅಂತ ಕೇಳ್ಕೊಳ್ತಾ ನಮಸ್ಕಾರ ವೀಕ್ಷಕರೇ.